ನಮಸ್ಕಾರ ಸ್ನೇಹಿತರೆ, KSYU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಪ್ರಥಮ BA ಮತ್ತು BCom ನವರಿಗೆ ಕನ್ನಡ ಭಾಷಿಕದಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಆದ ಪಠ್ಯ ಕವನದ ಬಗ್ಗೆ ಕ್ಲಾಸ್ ಅನ್ನ ತಗೊಳ್ತಾ ಇದ್ದೇನೆ. ಅದ್ಯಾವ್ದಪ್ಪ ಅಂತಂದ್ರೆ ವರ್ಧಮಾನ ಎನ್ನುವಂತಹ ಕವನದ ಕುರಿತಾಗಿ ಗೋಪಾಲಕೃಷ್ಣ ಅಡಿಗರು ಬರೆದಿರುವಂತಹ ಈ ವರ್ಧಮಾನ ಕವಿತೆಯ ಸಾರಾಂಶವನ್ನ ನಾವು ಇವಾಗ ನೋಡೋಣ. ಈ ಅಡಿಗರ ವರ್ಧಮಾನ ಕಾವ್ಯ ವಿಕಾಸದ ವ್ಯಂಗ್ಯಭರಿತ ವಿಡಂಬನಾತ್ಮಕ ಚಿತ್ರಗಳನ್ನ ಕಣ್ಣ ಮುಂದೆ ಕಟ್ಟಿಕೊಡ್ತದೆ. ಇದರಲ್ಲಿ ಕಾವ್ಯಗಳ ಸೂಕ್ಷ್ಮ ಧ್ವನಿಗಳು ಅಲ್ಲಲ್ಲಿ ಸುಳಿಯುವುದನ್ನ ನಾವು ಗಮನಿಸಬಹುದು. ಮತ್ತೆ ವಸ್ತು, ಭಾಷೆ, ನಿರೂಪಣ ಶೈಲಿಯಲ್ಲಿ ನವ್ಯದ ಸತ್ವವನ್ನ ತುಂಬಿಕೊಂಡು ಬೆಳೆದ ಈ ಪದ್ಯ ವರ್ಧಮಾನ ಆಗಿರುತ್ತೆ. ಅಂದ್ರೆ ಈ ವರ್ಧಮಾನ ಕಾವ್ಯವು ಒಂದು ಈಗಿನ ಕಾಲಘಟ್ಟದಲ್ಲಿ ವಿಷಯಗಳನ್ನ ವಿಡಂಬನಾತ್ಮಕವಾಗಿ ವ್ಯಂಗ್ಯಭರಿತವಾಗಿ ಕಣ್ಮುಂದೆ ಕಟ್ಟಿಕೊಡುತ್ತದೆ ಎನ್ನುವುದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಸೊ ಈ ಒಂದು ವರ್ಧಮಾನ ಕವಿತೆಯ ವಸ್ತುವನ್ನ ನೋಡುದಾದ್ರೆ, ವರ್ಧಮಾನ ಬದುಕನ್ನ ಹತ್ತಿರದಿಂದ ನೋಡುವಂತಹ ಕವನ ಆಗಿರುತ್ತೆ. ಈ ಕವನದ ನಾಯಕ ನಾಣಿಯ ಮಗ ಶೀನಿ. ಯೌವನಕ್ಕೆ ಕಾಲುಡಿತಿರುವ ಮಗ ಶೀನಿಯ ವೈಪರೀತ್ಯಗಳನ್ನ ಕಂಡು ನಾಣಿ ತಲ್ಲಣಗೊಂಡಿದ್ದಲ್ಲದೆ ಮಗನ ಭಾಷೆ ಅರ್ಥವಾಗದಕ್ಕೆ ಚಡಪಡಿಸ್ತಾನೆ. ಆಮೇಲೆ ತನ್ನ ಮಗ ತನ್ನತನವನ್ನ ಕಂಡುಕೊಳ್ಳುವ ರೀತಿಯೇ ಅದೇ ಎಂದು ಸಮಾಧಾನಗೊಂಡು ತನ್ನ ಮಗನ ಸ್ವಂತ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿ ಎಂದು ತಂದೆ ನಾಣಿ ಹಾರೈಸ್ತಾನೆ. ಅಲ್ಲದೆ ತನ್ನ ಮಗನ ಚಟುವಟಿಕೆಗಳು ಕಪಿಚೇಷ್ಟೆಯಾಗದೆ ಹನುಮದ್ ವಿಲಾಸಕ್ಕೆ ಸಮನಾಗಲಿ ಎಂದು ಕೂಡ ಇಚ್ಛಿಸ್ತಾನೆ. ಹೀಗೆ ಭಾವಗೀತೆಯ ಸತ್ವ, ಚಿಂತನ ಪರತೆ, ನಾಟಕೀಯ ಗುಣಗಳಿಂದ ಕೂಡಿ ಮೂಲಭೂತ ಪ್ರತಿಮೆ ರೂಪಕಗಳ ಮೂಲಕ ಬದುಕಿನ ನೆಲೆಗಳನ್ನ ಗುರುತಿಸುವುದು ಅಡಿಗರ ಈ ಕವಿತೆಯ ವಸ್ತು ಮತ್ತೆ ವಿನ್ಯಾಸದ ಒಂದು ವೈಶಿಷ್ಟ್ಯ ಆಗಿರುತ್ತೆ. ಅಂದ್ರೆ ಇಲ್ಲಿ ನಾಣಿ ಮಗ ಶೀನು ಎನ್ನುವಂತಹ ಒಂದು ಕಥಾ ನಾಯಕನಾಗಿರ್ತಾನೆ. ಯವನಕ್ಕೆ ಕಾಲಿಡುತ್ತಿರುವ ಈ ನಾಣಿ ಮಗ ಶೀನಿಯನ್ನ ವೈಪರೀತ್ಯ, ಆಟ ಹುಡುಗಾಟಗಳನ್ನೆಲ್ಲ ಕುರಿತಾಗಿ ಕವನ ಇರ್ತದೆ. ಮತ್ತೆ ಅವನು ಹುಡುಗಾಟವನ್ನೆಲ್ಲ ನೋಡಿ ಅವನಿಗೆ ತುಂಬಾ ಬೇಸರವಾಗಿರುತ್ತದೆ. ಆದ್ರೂ ಕೂಡ ತನ್ನ ಮಗ ತನ್ನತನವನ್ನ ಇದ್ರಲ್ಲೇ ಕಂಡ್ಕೊಳ್ತಾನೆ, ಮುಂದೊಂದು ದಿನ ಇದ್ರಿಂದ ಅವನು ಒಳ್ಳೆದಾಗಿ ಹೋಗ್ತಾನೆ ಎನ್ನುವುದನ್ನ ಅವರು ಅನ್ಕೊಂಡು ಸಮಾಧಾನ ಪಡ್ಕೋತಾರೆ. ಮತ್ತೆ ಮಗನು ಒಳ್ಳೆ ರೀತಿಯಲ್ಲಿ ಇರ್ಲಿ ಬದುಕ್ಲಿ ಕೂಡ ಅಂತ ಕೂಡ ಅವರು ಹಾರೈಸ್ಕೊಳ್ತಾರೆ ತಂದೆ ಎನ್ನುವುದನ್ನ ನಾವಿಲ್ಲಿ ನೋಡ್ಬೋದು. ಈ ಒಂದು ಕವನದ ಆಶಯವನ್ನ ನೋಡುದಾದ್ರೆ, ವರ್ಧಮಾನ ಕಾವ್ಯ ಎನ್ನುವಂತಹದ್ದು ವ್ಯಕ್ತಿಯೊಬ್ಬನ ವಿಕಾಸ ಮತ್ತೆ ಅವನ ವಿಕಾಸದ ಹಾದಿಯಲ್ಲಿ ವ್ಯಂಗ್ಯಭರಿತ ವಿಡಂಬನಾತ್ಮಕ ಚಿತ್ರಗಳನ್ನ ಕಣ್ಣ ಮುಂದೆ ಕಟ್ಟಿಕೊಡುತ್ತದೆ. ಇದರಲ್ಲಿ ಕವಿಯ ಕಾವ್ಯಗಳ ಸೂಕ್ಷ್ಮ ಧ್ವನಿಗಳು ಅಲ್ಲಲ್ಲಿ ಸುಳಿಯುವುದನ್ನು ನಾವು ನೋಡಬಹುದಾಗಿದೆ. ವರ್ಧಮಾನ ಕವನದಲ್ಲಿ ಸಮಾಜಗಳ ಮಿತಿ, ವ್ಯಕ್ತಿತ್ವದ ವಿಕಾಸ, ಮಾಗುವಿಕೆ, ಅರ್ಥಪೂರ್ಣ ಸಾಮಾಜಿಕತೆ ಮುಂತಾದ ಆಶಯಗಳನ್ನ ಧ್ಯಾನಿಸುತ್ತಿದ್ದ ಕವಿ ಮತ್ತೆ ಸಮೂಹ ವ್ಯಕ್ತಿಯ ಪರಿಮಿತ ನೆಲೆಗಳಲ್ಲಿ ನಿಲ್ಲುತ್ತಾರೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಈ ಕವಿತೆಯ ವಿಶ್ಲೇಷಣೆಯನ್ನು ಮಾಡುವುದಾದ್ರೆ, ವರ್ಧಮಾನ ಒಂದು ದೀರ್ಘವಾದ ಕವಿತೆ ಆಗಿರುತ್ತೆ. 4 ಭಾಗ ಇರುತ್ತೆ. ಕವಿತೆಯ ಮೊದಲ ಭಾಗದಲ್ಲಿ ಮಾನವನ ವ್ಯಕ್ತಿಗತ ಬೆಳವಣಿಗೆ ಯಾವಾಗಲೂ ಸಂಕ್ರಮಣ ಸ್ಥಿತಿಯಲ್ಲಿರುವುದು ಸಾಮಾನ್ಯ ಎನ್ನುವಂಥ ಭಾವವನ್ನು ರೂಪಿಸ್ತದೆ. ಇನ್ನು ಬಾಲ್ಯ ಕಳೆದು ಹದಿವಯಸ್ಸಿನ ಪ್ರೌಢಿಮೆ ಇಲ್ಲದೆ ಹಾಗೂ ಒತ್ತಾಯದ ಒಂದು ಸೀಮಿತ ಇಲ್ಲದೆ ವಿಕಾಸವಾಗುವ ಕ್ರಿಯೆಯನ್ನ ಇದು ಸಾಧ್ಯವಾಗಿಸ್ತದೆ ಎನ್ನುವುದನ್ನು ನಾವಿಲ್ಲಿ ನೋಡ್ಬೋದು. ಈಗ ಈ ಒಂದು ಕವನವನ್ನ ಓದಿ ಹೇಳುವುದಾದ್ರೆ, ತನ್ನ ರಾಜಕುಮಾರತನದ ಮೀಸೆಯ ಚಿಗುರು ದೇಶ ಕಾಣದ ಹಾಗೆ ನೆರೆದು ಕತ್ತಿನ ಕುಣಿಕೆ ಹರಿದು ಹರವೋ ಹರ ಹುಲ್ಲು ದರೆ ಗಿಡ ಹೊದರು ಎಲ್ಲವನ್ನೆತ್ತಿ ಕುತ್ತಿ ತೀರದ ತುರಿಕೆ ಮೊಳೆವ ಕೊಂಬಿಗೆ ಅರಬ್ಬಿ ಟಾಕಣ ಸವಾರಿಯ ಪೊಗರು ನಾಣಿ ಮಗ ಶೀನಿಗೆ. ಅಂದ್ರೆ ಈ ಒಂದು ರಾಜಕುಮಾರನ ಮೀಸೆ ಚಿಗುರು ಅಂದ್ರೆ ಅವನು ಬೆಳಿತಾ ಇದ್ದಾನೆ ರಾಜಕುಮಾರನ ಹಾಗೆ. ಅವನು ತುಂಬಾ ಪೊಗರಿದೆ, ಅವನಿಗೆ ಅಹಂಕಾರಗಳೆಲ್ಲ ಬರ್ತಾ ಇದೆ. ಈಗ ಮೀಸೆ ಬಂದವರಿಗೆ ದೇಶ ಕಾಣಲ್ಲ ಎನ್ನುವಂತ ಒಂದು ಪರಿಸ್ಥಿತಿ ತರ ಇರ್ತದೆ. ಹರೆಯದ ಹೊಸ್ತಿನಲ್ಲಿ ವ್ಯಕ್ತಿಯೊಬ್ಬನ ಆಸೆ, ಆಕಾಂಕ್ಷೆ, ಹೆಬ್ಬಯಕೆಗಳೆಲ್ಲ ಹೇಗಿರುತ್ತೆ ಅನ್ನೋದನ್ನ ಈ ಸಾಲುಗಳು ನಮ್ಗೆ ಹೇಳ್ತವೆ. ಮನುಷ್ಯನ ದುಡುಕುತನ ಈ ಚೇಷ್ಟೆಗಳನ್ನೆಲ್ಲ ಆಗ ತಾನೇ ಕೊಂಬಿ ಬೆಳೆದ ಹೋರಿಗೆ ಇಲ್ಲಿ ಕವಿ ಹೋಲಿಸ್ತಾರೆ. ಅಂದ್ರೆ ಆ ಮಗುವಿನ ಹುಡುಗಾಟವನ್ನೆಲ್ಲ. ಇನ್ನು ಕೊಂಬು ಮೊಳೆಯುವ ಹೋರಿಕರು ಕೊಂಬು ಮೊಳೆಯುವಾಗ ಉಂಟಾಗುವ ತುರಿಕೆಯನ್ನ ತೀರಿಸಿಕೊಳ್ಳಲು ಸಣ್ಣ ಗುಡ್ಡೆಗಳನ್ನ ಕೊಂಬಿನಿಂದ ತಿವಿದು ಮಣ್ಣನ್ನ ಮೀಟಿ ಎಸೆದು ತುರಿಕೆ ತಿಂಗಿಸಿಕೊಳ್ಳಲು ಹಾತಿರ್ತಾರೆ. ಅಂದ್ರೆ ಈ ಕೊಂಬು ಬರುವಾಗ ದನಕರುಗಳಿಗೆಲ್ಲ ತುಂಬಾ ಅಲ್ಲಿ ತುರಿಕೆ ಸ್ಟಾರ್ಟ್ ಆಗುತ್ತಲ್ಲ, ಆಗ ಅವರಿಗೆ ಈ ತರ ಎಲ್ಲ ಗುಡ್ಡೆಗಳಿಗೆಲ್ಲ ಹೋಗಿ ಕೊಂಬನ ತಿವಿತಾರಲ್ವ, ಅದೇ ರೀತಿ ಒಂದು ಹುಡುಗ ಬೆಳೆಯುತ್ತಿರುವಂತಹ ಒಂದು ಸಿಚುವೇಶನ್ ಅಲ್ಲಿ ಕೂಡ ಅವನಿಗೆ ಅದೇ ತರ ಇರುತ್ತೆ. ಅವನಿಗೆ ಉತ್ಸಾಹ ಕೂಡ, ದುಡುಕುತನ ಎಲ್ಲ ಇರುತ್ತೆ, ತುಂಬಾ ಇರುತ್ತೆ. ಅವರಿಗೆ ಮೀಸೆ ಬಂದ ಟೈಮಲ್ಲಿ ದೇಶ ಕೂಡ ಕಾಣಲ್ಲ ಎನ್ನುವಂತ ಒಂದು ಪರಿಸ್ಥಿತಿಯನ್ನ ಇಲ್ಲಿ ಗಾದೆಯನ್ನು ಕೂಡ ಇಲ್ಲಿ ಕವಿ ಹೇಳ್ತಾರೆ. ಆಕಾಶ ಕೈಗೆಟುಕದಿದ್ದದಕ್ಕೆ, ಕೋಶಾವಸ್ಥೆ ಮರಳಿ ಬಾರದಿದ್ದಕ್ಕೆ, ತನಗಿಂತ ಮೊದಲೇ ತನ್ನಪ್ಪ ಹುಟ್ಟಿದ್ದಕ್ಕೆ ಮೊಲೆ ಬಿಡಿಸಿದವನ ಅವಮಾನ ಮುಯಿ ತಿರ್ಸ್ಲಿಕ್ಕೆ ಜೊಚ್ಚು ಕೊಚ್ಚುತ್ತಾನೆ ಗಾಳಿಗೊಪ್ಪು ರೇಗಿ ಕೇಳುತ್ತಾನೆ ಭಾರಿ ರೋಪು ಹೂಂಕರಿಸಿ ಹಾರುತ್ತಾನೆ 3 ಗುಪ್ಪು. ಅಂದ್ರೆ ಎಲ್ಲದಕ್ಕೂ ಹಠ, ಎಲ್ಲದಕ್ಕೂ ಕೋಪ, ಇದೆಲ್ಲವೂ ಹರೆಯ ಬರ್ತಾ ಇರುವಾಗ ಹುಡುಗರಿಗೆ ಶುರುವಾಗುತ್ತೆ. ಅಂದ್ರೆ ನನ್ನ
ನನ್ಗಿಂತ ಮೊದಲು ಅಪ್ಪ ಹುಟ್ಟಿದಾರಲ್ಲ ಅಂತನೂ ಕೋಪ ಅಂತೆ, ಮತ್ತೆ ತಾಯಿಯ ಹಾಲನ್ನ ಬಿಡಿಸಿದ್ದಾರೆ, ಅದೇ ಹಾಲು ಕುಡಿಯೋದನ್ನ ಬಿಡಿಸಿರುವಂತಹ ವಿಷಯಕ್ಕೂ ಕೋಪ, ತುಂಬಾ ರೊಚ್ಚಿಗೆ ಹೇಳ್ತಾನೆ, ಎಲ್ಲದಕ್ಕೂ ಸಿಟ್ಟು ಮಾಡ್ಕೊತಾನೆ ಅನ್ನೋದನ್ನ ಇಲ್ಲಿ ಕವಿ ಹೇಳ್ತಾರೆ. ಶೀನಿಯ ಅರ್ಥಹೀನ ಬದುಕಿನ ಆಟೋಪಗಳನ್ನ ಕೊಂಬು ಮಳೆಯುವ ಹೋರಿ ಕರುವಿಗೆ ಹೋಲಿಸಿ ಕವಿ ಇಲ್ಲಿ ಅವನನ್ನ ಮತ್ತಷ್ಟು ವಿಷದಪಡಿಸಿದ್ದಾರೆ. ಶೀನಿಗೆ ಗೊತ್ತು ಗುರಿ ಇಲ್ಲದ ಅತ್ಯುತ್ಸಾಹದ ಹುಚ್ಚಾಟಗಳನ್ನ, ಎಲ್ಲವನ್ನ ಕುತ್ತಿ ತೀರದ ಬಯಕೆ ಅಂತ ಎಲ್ಲವನ್ನೆತ್ತಿ ಹಾಕುವ ಅನ್ನುವಂತ ಸಿಟ್ಟ ಆಸೆ ಅವನಿಗೆ. ಹಾಗೇನೆ ಎಲ್ಲದಕ್ಕೂ ರೇಗುದು, ಎಲ್ಲದಕ್ಕೂ ಕೂಗುದು, ತಾಯಿಯ ಹಾಲು ಬಿಡಿಸಿದಕ್ಕೆ ಅಂದ್ರೆ ಅದನ್ನು ಬಿಡಿಸಿದಕ್ಕೆ ಕಾರಣ ಅಪ್ಪ ಎನ್ನುವುದ್ರ ಬಗ್ಗೆ ಆ ವಿಷಯದಲ್ಲಿ ಕೂಡ ಅವನಿಗೆ ಕೋಪ. ಹೀಗೆ ಎಲ್ಲ ವಿಷಯಗಳಲ್ಲಿ ಕೂಡ ಅವನಿಗೆ ಹಠ, ಕೋಪ ಇರುತ್ತೆ ಎನ್ನುವುದನ್ನ ಇಲ್ಲಿ ನಾವು ನೋಡಬಹುದು. ಇನ್ನು ಕಿಲಾಡಿ ರಸ್ತೆಯ ಕೊನೆಯ ತಿರುವಿನಲ್ಲ ಅಪಘಾತ, ಪ್ರಮದಿತವ್ಯ ಬೋರ್ಡಿನ ಕೆಳಗೆ ಹೆದ್ದಾರಿ ಬಿಟ್ಟು ಬಿದ್ದೆದ್ದು ಹೆದ್ದಾರಿ ಹುಡಿ ಉತ್ಪಾತ ವರ್ಗಮಾನದ ವರಾತ. ಅಂದ್ರೆ ಈ ಭಾಗದಲ್ಲಿ ಏನ್ ಹೇಳ್ತಾರಂದ್ರೆ ಈಗ ಒಂದು ಹುಡುಗಾಟತನದಿಂದ ಸ್ವಲ್ಪ ಅವನು ಬೇರೆ ದಾರಿಗೆ ಬರ್ತಾ ಇದ್ದಾನೆ ಈ ಒಂದು ಭಾಗದಲ್ಲಿ ಅಂತ ನೋಡ್ಬೋದು. ಅಂದ್ರೆ ತನ್ನ ಇಲ್ಲಿ ಬರುವಂತಹ ಹುಡುಗ ಏನಿದ್ದಾನೆ, ಬೆಳವಣಿಗೆ ಏನಿದೆ ಆ ವ್ಯಕ್ತಿಯದ್ದು ಕಿಲಾಡಿತನದಿಂದ ಸ್ವಲ್ಪ ದಾರಿ ಹಿಡಿದು ಕ್ರಮಿಸ್ತಿದ್ದಾನೆ, ತಿರುವಿನಲ್ಲಿ ಅಪಘಾತ ಉಂಟಾಗ್ತದೆ ಅನ್ನೋದನ್ನ ಅರ್ಥ ಮಾಡ್ಕೋಬಹುದು. ಮಾನವ ಎಷ್ಟೇ ಬುದ್ಧಿವಂತನಾದ್ರೂ ಅವನ ಜೀವನದ ಯಾವ ಬೆಳವಣಿಗೆಯ ಹಂತದಲ್ಲಾದ್ರೂ ಅಪಘಾತಗಳು ಸಂಭವಿಸುವುದು ಸಹಜ. ಆದ್ರೂ ಧೃತಿಗೆಡದೆ ದಾರಿಯನ್ನ ಬಿಡದ ಮುಂದೆ ಸಾಗುವ ವ್ಯಕ್ತಿ ಹೆದ್ದಾರಿ ಬಿಟ್ಟು ಬಿದ್ದೆದ್ದು ಹೆದ್ದಾರಿ ಹುಡುತ್ಪಾತ ಅಂತಾರೆ. ಅಂದ್ರೆ ಜೀವನದಲ್ಲಿ ಎಷ್ಟೇ ಹುಡುಗಾಟ ಮಾಡ್ಲಿ, ಏನೇ ಮಾಡ್ಲಿ, ಒಂದು ದಿನ ಎಲ್ಲವನ್ನೂ ಸರಿಯಾಗ್ಲೇಬೇಕು. ಅಥವಾ ಏನೇ ಇದ್ರು ಒಂದಿನ ಜೀವನದಲ್ಲಿ ಅಪಘಾತಗಳು ಅಂದ ತಕ್ಷಣ ಒಂದು ಯಾವ್ದೋ ಆಕ್ಸಿಡೆಂಟ್ ಅನ್ನುವಂತಹದ್ದಲ್ಲ ಆಗಿರುತ್ತೆ. ಇಲ್ಲಿ ಏನಾದ್ರೂ ಒಂದು ಹೆಚ್ಚು ಕಡಿಮೆ ಜೀವನದಲ್ಲಿ ಆಗುವಂತದ್ದು ಸಹಜ. ಹಾಗೇನೆ ಅವನ ಬೆಳವಣಿಗೆಯ ಹಂತದಲ್ಲಿ ಅವನು ಒಂದು ದಾರಿ ಹಿಡಿಯುವುದು ಕೂಡ ಸಹಜ ಇನ್ ಮುಂದೆ ಅನ್ನೋದನ್ನ ನಾವಿಲ್ಲಿ ನೋಡ್ಕೊಳ್ಬಹುದಾಗಿದೆ. ಹೀಗೆ ಇನ್ನು ನೆಕ್ಸ್ಟ್ ಅಲ್ಲಿ ಬಿದ್ದು ಮೊಣಕಾಲೂರಿ ತರಿದ ಮೈ ಕೈ ಹರಿದರೆಕ್ಕೆ ಜಜ್ಜಿದ ಚಹರೆ ಉಜ್ಜುವುದು ನಭದ ತುರುಚೆಗೆ ಗಾಳಿ ಕುದುರೆ ಸವಾರಿ. ಗುಬ್ಬಿಸಿದ ಹಿಪ್ಪಿ ಗೆಳೆಯರು ದೂರ ಗೆಲ್ಲಿನ ಮೇಲೆ ಹುಬ್ಬೇರಿಸುವರು, ಹಲ್ಕಿರಿವರು ತಮ್ಮೇತಕಾರಿ ಜೋಗುಳ ಹೀರಿ ತೂಕಡಿಸುವರು. ಕಂದಕ ತುಂಬಿ ಬಿದ್ದಿರುವ ಭೂತ ವಿರಾದನ ಸುತ್ತಲೂ ಕಣ್ಣಗುಡ್ಡೆ ತಲೆಬುರುಡೆ ಹತ್ಕಂಡ ಚರು ಕರುಳ ಗೋಜಲು ತೊಡರಿ ಬಿದ್ದೆದ್ದು ಹರೆವ ಕುಮಾರ. ಕಂಠೀರವಾಭಿನಯ ಕಂಡು ನಲಿವರಿಲ್ಲ ಸುನೀತಿ ಕಣ್ಣೀರು ಸುರುಚಿಯ ತಿರಸ್ಕಾರ ಗುರು. ಸುಗ್ರೀವಾಜ್ಞೆ ಹೊತ್ತ ವೀರಾದಿ ವೀರನಿಗೆ ಆಜ್ಞೆಯೊಕ್ಕಣೆ ಮರೆವು. ಅಂತೂ ತೆವಳಿ ತನ್ನುಸಿರು ತನ್ನ ಮಂಡಿ ಸಾಧನೆಗೆ ತಾನೇ ಚಪ್ಪಾಳೆ ತಟ್ಟಿ ತೊಳಲುತ್ತಾ ಮುನ್ನುಗ್ಗಿದರೆ ಸರಿಯಿಲ್ಲ. ತನ್ನ ಕಿಷ್ಕಿಂದಕ್ಕೆ ತನ್ನ ಶಾಪ ಸೆರಗೆ ತಾನೇ ಪಹರೆ. ಕೊರಕಲ್ಲಿನ ದಂಡೆಯ ಮೇಲೆ ಕುಳಿತಿದ್ದೇನೆ, ಸಿಗರೇಟು ಹಚ್ಚಿ ಸೇರುತ್ತಾ ಸುಡಿಯುವುದರಲ್ಲಿ ಬೇಸಗೆಯ ಮಧ್ಯಾಹ್ನ. ಕೆಳಗೆ ಅಲಳುತ್ತಾನೆ ಪಂಚಾಗ್ನಿ ಮಧ್ಯಸ್ಥ ಮಗ, ಕೂಗಿ ಕೂಗಿ ಕರೆಯುತ್ತಾನೆ ಮಂಡೆ ಬಿಸಿ ಕಂದ ಕಿವುಡನಾಗಿದ್ದಾನೆ, ಅವನ ಭಾಷೆಯೇ ಬೇರೋ. ಕಿರುಚುವ ಕರುಳ ಹಿಡಿದು ಕೊರಗುತ್ತಾನೆ ರಾತ್ರಿ ನಿದ್ದೆಯೇ ಇಲ್ಲ, ಕಳೆಗೆಟ್ಟ ಮುಖ ತೊಟ್ಟಿರಿ ವಹಿಸಿದ ಹರಕಲು. ಹಗಲೆಲ್ಲ ಹಿಪ್ಪಿಗಳ ಜೊತೆ ಸೇರಿ ಹಿಪ್ಪೆಯಾಗಿದ್ದಾನೆ, ತನ್ನ ಪ್ರತಿರೂಪ ಹುಡುಗಿಸುವ ಕಸಿ ಬಿಸಿಗೆ ಕಂಗಲಾದೆ. ಮುತ್ತಜ್ಜ ಕಟ್ಟಿದ ಮನೆ ದೀಪ ಹಚ್ಚುವರಿಲ್ಲ, ಶ್ರದ್ಧೆ ಕೂಡುವರನ್ನ ನೀರಲ್ಲದೆಯೇ ಉಳ್ಳವರು ಪಿತೃಮಹಾಮುಹರು. ಈ ಕವಿತೆಯಲ್ಲಿ ಓವರ್ ಆಲ್ ಸಾರಾಂಶ ಏನಿರುತ್ತಪ್ಪ ಅಂತಂದ್ರೆ, ವರ್ಧಮಾನ ಈ ಕವಿತೆ ಎನ್ನುವಂತಹದ್ದು 4 ರೀತಿಯಲ್ಲಿ 4 ಭಾಗಗಳು ಬರುತ್ತೆ ಈ ಒಂದು ಕವನದಲ್ಲಿ. ಮೊದಲನೇ ಭಾಗದಲ್ಲಿ ಏನಿರುತ್ತೆ ಅಂದ್ರೆ, ಕವನದ ನಾಯಕ ಏನಿರ್ತಾನೆ ಅವನು ಮರ್ಕಟ ಬುದ್ಧಿಯುಳ್ಳವನಾಗಿರ್ತಾನೆ, ತನ್ನ ಹಿಂದಿನ ತಲೆಮಾರು ಅರ್ಥಹೀನವಾದದೆಂದು ಅನಿಸ್ಕೊಳ್ತಾನೆ, ಮತ್ತೆ ತನ್ನ ಆಲೋಚನೆಗಳಿಗೆ ಇಲ್ಲಿ ನೆಲೆ ಇಲ್ಲ ಎಂದು ತಿಳಿತಾನೆ. ಮೀಸೆ ಬಂದ ಜನಕ್ಕೆ ದೇಶ ಕಾಣದು ಎನ್ನುವ ಗಾದೆ ಮಾತಿನಂತೆ ಯೌವನದಲ್ಲಿರುವ ನಾಯಕನಿಗೆ ಪರಂಪರೆಯ ಬಗ್ಗೆ ಯಾವುದೇ ಗೌರವವಿಲ್ಲ. ಒಮ್ಮೆಲೆ ಆಕಾಶಕ್ಕೆ ಹಾರುವ ಬಯಕೆ ಹುಚ್ಚಾಟಗಳಲ್ಲಿ ತೊಡಗಿರ್ತಾನೆ ಎನ್ನುವುದನ್ನ ಇಲ್ಲಿ ಹೇಳ್ತಾರೆ. ಮೊದಲ ಪ್ಯಾರಾಗ್ರಾಫ್ ಅಲ್ಲಿ ಬರುತ್ತೆ ಇದಿಷ್ಟು ಕೂಡ. ಅಂದ್ರೆ ಒಂದು ಹುಡುಗ ಬೆಳಿತಾ ಇರ್ತಾನೆ, ಅವಾಗ ಅವನಿಗೆ ಮೀಸೆ ಬಂದವರಿಗೆ ದೇಶ ಕಾಣಲ್ಲ, ಎಲ್ಲವನ್ನ ಮಾಡ್ತೇನೆ, ಎಲ್ಲವನ್ನ ಗೆಲ್ತೇನೆ ಅನ್ನುವಂತ ಅಹಂಕಾರ ಅಥವಾ ದುಡುಕುತನ ಇದೆಲ್ಲವೂ ಕೂಡ ಮೊದಲನೆಯ ವರ್ಧಮಾನ ಕವಿತೆಯ ಭಾಗದಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಸಾರಾಂಶವನ್ನ. ಇನ್ನು ಎರಡನೇ ಭಾಗದಲ್ಲಿ ನಾಯಕನ ಹುಚ್ಚಾಟಗಳಿಗೆ ಬಂದೊದಗುವ ಅಪಘಾತಗಳನ್ನ ಗುರುತಿಸಲಾಗಿರುತ್ತದೆ. ಅಂದ್ರೆ ಹಿಪ್ಪಿ ಗೆಳೆಯರ ನಡುವೆ ಅವರ ಬೊಬ್ಬೆಗೆ ದನಿಯಾಗುವ ಇವನಿಗೆ ನಿರ್ದಿಷ್ಟವಾದ ಮತ್ತೆ ಸ್ಪಷ್ಟವಾದ ಉದ್ದೇಶಗಳಿಲ್ಲ. ಅಂದ್ರೆ ಬರೀ ಗೆಳೆಯರು ಹುಡುಗಾಟಗಳ ಜೊತೆಗಿನ ಇರುವಂತಹ ಅವನಿಗೆ ಯಾವುದು ಸರಿ ತಪ್ಪುಗಳ ಯಾವುದು ಗೊತ್ತಿಲ್ಲ, ಮತ್ತೆ ಜೀವನದಲ್ಲಿ ಸ್ಪಷ್ಟ ಉದ್ದೇಶಗಳು ಕೂಡ ಅವನಿಗೆ ಇರುವುದಿಲ್ಲ ಎನ್ನುವುದನ್ನ ಎರಡನೇ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನೋಡಬಹುದು. ಗೊತ್ತು ಗುರಿ ಇಲ್ಲದೆ ಮುನ್ನುಗ್ಗುವ ಅವನ ನಡಿಗೆ ಅವನದು, ತನ್ನ ನಡವಳಿಕೆಗಳನ್ನ ತಾನೇ ಮೆಚ್ಚಿಕೊಳ್ಳುವ ಅಹಂಕಾರವಿದೆ, ಅಹಂಭಾವವಿದೆ, ಮತ್ತೆ ತನ್ನ ನಡವಳಿಕೆಗಳ ಸೆರೆಮನೆಯಲ್ಲಿ ತಾನೇ ಸಿಲುಕಿದ್ದಾನೆ ಎನ್ನುವುದನ್ನ ಹೇಳ್ತಾರೆ. ಇನ್ನು ಎರಡನೇ ಭಾಗದಲ್ಲಿ ಯಾವ್ದಪ್ಪ ಏನಿದೆ ಅಂತಂದ್ರೆ, ಅವನಿಗೆ ಹುಚ್ಚಾಟಗಳಿದೆ, ಏನಾಗುತ್ತೆ ಮುಂದೆ ಎನ್ನುವಂತಹ ಅರಿವಿಲ್ಲ, ಅಥವಾ ಸ್ನೇಹಿತರ ಮಾತಿಗೆಲ್ಲ ಬೆಳೆ ಕೊಟ್ಟು ಅವರ ಧ್ವನಿಗೆ ದನಿಯಾಗಿದ್ದಾನೆ ಹೊರತು ಅವನಿಗೆ ನಿರ್ದಿಷ್ಟವಾದ ಸ್ಪಷ್ಟತೆ ಇಲ್ಲ, ಜೀವನದಲ್ಲಿ ಉದ್ದೇಶಗಳ ಬಗ್ಗೆ ಅರಿವಿಲ್ಲ, ಗುರಿ ಇಲ್ಲದೆ ಅವನು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ತನ್ನ ನಡವಳಿಕೆಗಳಿಗೆ ಅವನಿಗೆ ಒಂಥರ ಅಹಂಕಾರ ಇದೆ, ನಾನೇ ಶ್ರೇಷ್ಠ ಎನ್ನುವಂತಹ ಭಾವನೆ ಅವನಲ್ಲಿದೆ. ತನ್ನ ನಡವಳಿಕೆಗಳ ಸೆರೆಮನೆಯಲ್ಲಿ ಅವನೊಬ್ಬ ಸೆರೆಯಾಗಿದ್ದಾನೆ ಈ ಸದ್ಯದ ಮಟ್ಟಿಗೆ ಎನ್ನುವುದನ್ನ ಇಲ್ಲಿ ಕವಿ ಎರಡನೇ ಒಂದು ಭಾಗದಲ್ಲಿ ಹೇಳ್ತಾರೆ. ಇನ್ನು ಮೂರನೇ ಭಾಗದಲ್ಲಿ ನಾಯಕನಿಗೆ ಆತ್ಮಾವಲೋಕನ ಆಗುತ್ತೆ.
ತನ್ನ ಅರ್ಥಹೀನ ನಡವಳಿಕೆಗಳ ಬಗ್ಗೆ ಅವನಿಗೆ ಅರಿವಾಗ್ಲಿಕ್ಕೆ ಶುರುವಾಗುತ್ತೆ. ಪರಂಪರೆಯ ಮುಂದುವರಿಕೆ ಇವನ ಕಾಲದಲ್ಲಿಯೇ ನಿಂತು ಹೋಗುತ್ತದೆ ಎನ್ನುವಂತಹ ಒಂದು ಭಯ ಅವನ ಹಿರಿಯರಿಗೂ ಕೂಡ ಆಗ ಆಗುತ್ತೆ. ಹಿಂದಿನ ಹುಚ್ಚಾಟಗಳ ಜಾಗದಲ್ಲಿ ಈಗ ಗಾಂಭೀರ್ಯ ಬಂದಿರುತ್ತೆ. 3ನೇ ಭಾಗದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಆ 3ನೇ ಭಾಗವನ್ನ ಈಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಯಾವುದು, ಈಗ ಅವನಿಗೆ ಸ್ವಲ್ಪ ಬುದ್ಧಿ ಬರುವಂತಹ ಸಂದರ್ಭ ಆಗಿರುತ್ತೆ. ಇಷ್ಟೊತ್ತು ಹೇಳಿದ ಸಾರಾಂಶಗಳೆಲ್ಲವೂ ಅವನ ದುಡುಕುತನದಗಳಲ್ಲಿರುತ್ತೆ. ಹಗಲಲ್ಲಿ ಹಿಪ್ಪೆಗಳ ಜೊತೆ ಸೇರಿ ಹಿಪ್ಪೆಯಾಗಿದ್ದಾನೆ, ತನ್ನ ಪ್ರತಿರೂಪ ಹುಡಿಗೊಳಿಸಿ ಅಂದ್ರೆ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಅವರ ಮಾತಿಗೆ ಧ್ವನಿಯಾಗ್ತಾನೆ ಹೊರತು ಜೀವನದ ಸ್ಪಷ್ಟ ನಿರ್ಧಾರಗಳು ಯಾವುದು ಇಲ್ಲ ಅವನಿಗೆ ಅನ್ನೋದನ್ನ 2ನೇ ಪ್ಯಾರಾಗ್ರಾಫ್ ಅಲ್ಲಿ ನೋಡ್ತೀವಿ. ಅದಾದ ನಂತರ ಅವನಿಗೆ ಅರಿವು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ತನ್ನ ಆತ್ಮಾಲೋಕನ, ತಾನು ನಡೆಸಿಕೊಂಡು ಬಂದದ್ದ ಅಥವಾ ತನ್ನ ನಡತೆಗಳ ಬಗ್ಗೆ ಅವನಿಗೆ ಅರಿವು ಶುರುವಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆತ್ಮಾವಲೋಕನ ಮಾಡುವಂತಹ ಸಂದರ್ಭ ಬರ್ತದೆ ಇಲ್ಲಿ. ಪರಂಪರೆ ಮುಂದುವರಿಕೆ ಆದ್ರೆ ಅವನ ತಂದೆ ತಾಯಿಗಳು, ಹಿರಿಯರು ಏನಿದ್ದಾರೆ ಅವರಿಗೆಲ್ಲರಿಗೂ ಭಯ ಶುರುವಾಗುತ್ತೆ. ಹೀಗೆ ಮುಂದೆ ಹೋದ್ರೆ ನನ್ನ ಪರಂಪರೆಗಳನ್ನ ಉಳಿಸ್ಕೊಂಡು ಹೋಗುದು ಯಾರು ಎನ್ನುವಂತ ಭಯ ಕೂಡ ಅವನ ಹಿರಿಯರಿಗೆ, ಅವನ ತಂದೆಯರಿಗೆಲ್ಲ ಶುರುವಾಗ್ತದೆ. ಹಿಂದಿನ ಹುಚ್ಚಾಟಗಳು ಯಾವುದು ಈಗ ಅವನಿಗೆ ಇರುವುದಿಲ್ಲ ಶ್ರೀನಿಗೆ. ಅದರ ಬದಲಾಗಿ ಅವನಿಗೆ ಈಗ ಒಂದು ಗಾಂಭೀರ್ಯ ಬಂದಿದೆ ಎನ್ನುವುದನ್ನ ನೋಡಬಹುದು. ಇನ್ನು 4ನೇ ಭಾಗದಲ್ಲಿ ಆತ್ಮ ಶೋಧನೆ ನಡೆಯುತ್ತದೆ. ಕವಿತೆಯ ಪ್ರಾರಂಭದಲ್ಲಿ ಕಾಣಿಸುವಂತ ನಾಯಕನಿಗೂ ಇಲ್ಲಿ ಕಾಣಿಸುವಂತ ನಾಯಕನಿಗೂ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗ್ತದೆ. ಅಂದ್ರೆ ಕವಿತೆ ಮುಗಿತಾ ಹೋಗ್ತಾ ಹಾಗೆ ಅವನಿಗೆ ಒಂದು ಬೆಳೆಯುವಂತಹ ಹುಡುಗ ಒಂದು ಪ್ರೌಢ್ಯಾವಸ್ಥೆಗೆ ಬಂದ ನಂತರ ಅವನಿಗೆ ಹುಡುಗಾಟ ಎಲ್ಲ ಮಾಯವಾಗಿ ಆತ್ಮಾವಲೋಕನ ಮಾಡಿದ ನಂತರ ಆತ್ಮಶೋಧನೆ ಹತ್ರ ಹೋಗ್ತಾ ಇರ್ತಾನೆ. ಮತ್ತೆ ಇಲ್ಲಿ ನಾಯಕನಿಗೆ ನಿರ್ದಿಷ್ಟ ಉದ್ದೇಶಗಳೆಲ್ಲ ಗೊತ್ತಾಗ್ಲಿಕ್ಕೆ ಶುರುವಾಗ್ತದೆ. ಬಾಹ್ಯ ಚಟುವಟಿಕೆಯಲ್ಲಿ ಕಾಣುತ್ತಿದ್ದ ತೃಪ್ತಿ ಕೂಡ ಈಗಿಲ್ಲ. ಪಂಚಾಗ್ನಿ ಮಧ್ಯಸ್ಥನಾಗಿ ಧ್ಯಾನದ ಸ್ಥಿತಿಯನ್ನ ಈಗ ತಲುಪಿರ್ತಾನೆ. ಕಳೆದು ಹೋದುದ್ರ ಬಗ್ಗೆ ಹಳಹಳಿಕೆ ಇದೆ. ಅಂದ್ರೆ ತಾನು ಇಷ್ಟು ದಿನ ಮಾಡಿರುವಂತಹ ತನ್ನ ಕಳೆದುಕೊಂಡ ಸಮಯ, ತಾನು ಮಾಡಿದಂತ ಹುಡುಗಾಟಿಕೆಯ ಬಗ್ಗೆ ಎಲ್ಲ ಅವನಿಗೆ ನೋವಿದೆ, ಅಥವಾ ಈಗ ಕಳೆದುಕೊಂಡ ಕಾಲದ ಬಗ್ಗೆ ಈಗ ಚಿಂತಿಸ್ಲಿಕ್ಕೆ ಶುರುವಾಗಿದ್ದಾನೆ. ತನ್ನ ವ್ಯಕ್ತಿತ್ವವನ್ನ ತಾನು ಕಂಡುಕೊಳ್ಳುವ ಸ್ವಯಂ ಪ್ರಭೆಯಾಗಿ ಹುಡುಕ್ತಾ ಇದ್ದಾನೆ. ತನ್ನ ವ್ಯಕ್ತಿತ್ವ ಇನ್ನಾದ್ರೂ ಏನು ಅಂತ ಕಂಡುಕೊಳ್ಳಲು ಅವನು ಹೋರಾಟ ಈಗ ನಡೆಸಲಿಕ್ಕೆ ಶುರು ಮಾಡಿದ್ದಾನೆ. ಪರಂಪರೆಯಿಂದ ಪಡೆದುಕೊಳ್ಳಬಹುದಾದ ವಿಷಯಗಳ ಬಗ್ಗೆ ಈಗ ಆಸಕ್ತಿ ಬೆಳೆದಿದೆ. ಹನುಮಂತನಿಗೆ ಸ್ವಯಂ ಪ್ರಭೆ ದೊರಕಿದಂತೆ ನಾಯಕನಿಗೂ ದೊರಕುವುದೇ ಎಂದು ಕವಿ ಪ್ರಶ್ನಿಸುವ ಮೂಲಕ ಹನುಮದ್ ವಿಕಾಸಕ್ಕೆ ಎಲ್ಲೇ ಇಲ್ಲ ಎಂದು ಹೇಳುವ ಮೂಲಕ ನಾಯಕ ಬೆಳೆಯಬಹುದಾದ ಎತ್ತರವನ್ನ ಸೂಚಿಸ್ತಾರೆ. ಅಂದ್ರೆ ಅವನು ಫಸ್ಟಿಗೆ ಚಿಕ್ಕ ಹುಡುಗ ಆಗಿದ್ದಾಗ ಹುಡುಗಾಟ ಇತ್ತು. ಅದಾದ ನಂತರ ಸ್ನೇಹಿತರ ಜೊತೆ ಸೇರಿ ಗುತ್ತು ಗುರಿ ಇಲ್ಲದ ಜೀವನವನ್ನ ನಡೆಸ್ತಾ ಇದ್ದ. ಅದಾದ ನಂತರ ಒಂದು ಆತ್ಮಾವಲೋಕನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಒಂದು ಬೆಳವಣಿಗೆ ಹಂತದಲ್ಲಿ. ಅದಾದ ನಂತರ ಆತ್ಮಶೋಧನೆ ಶುರುವಾಗಿ ತಾನು ಮಾಡಿದ ಹುಡುಗಾಟಗಳ ಬಗ್ಗೆ, ತಾನು ಕಳೆದುಕೊಂಡ ಸಮಯದ ಬಗ್ಗೆ ಎಲ್ಲ ಪರಿತಪಿಸ್ತಾನೆ. ಅದಾದ ನಂತರ ಜೀವನದಲ್ಲಿ ತನ್ನ ವ್ಯಕ್ತಿತ್ವನ ಇನ್ನಾದ್ರೂ ಕಂಡುಕೊಳ್ಬೇಕು ಅನ್ನುವಂತಹ ಒಂದು ಹುಡುಗಾಟದಲ್ಲಿ ಹುಡುಗಾಟಕ್ಕೆ ಶುರು ಮಾಡ್ತಾನೆ. ಹುಡುಕಾಟಕ್ಕೆ ಶುರು ಮಾಡ್ತಾನೆ. ತನ್ನ ಜೀವನ ಇನ್ನಾದ್ರೂ ಏನು ಅಥವಾ ತನ್ನ ಸ್ವಯಂ ವ್ಯಕ್ತಿತ್ವ ಏನು ಅಂತ ತಿಳ್ಕೊಳ್ಳಿಕ್ಕೆ ಮತ್ತೆ ಹುಡುಕಾಟ ಶುರು ಮಾಡ್ತಾನೆ. ಈ ಒಂದು ಪರಿಸ್ಥಿತಿಯನ್ನ ಒಂದು ಹನುಮದ್ ವಿಲಾಸಕ್ಕೆ ಕವಿ ಸೇರಿಸ್ತಾರೆ. ಯಾಕೆ ಅಂದ್ರೆ ಹನುಮನ್ ಹೇಗೆಲ್ಲ ಹುಡುಗಾಟ ಇದ್ದವನು ಒಂದು ದಿನ ಹೇಗೆ ಒಂದು ದೊಡ್ಡ ವ್ಯಕ್ತಿ ಆಗ್ಬಿಟ್ಟ, ಅಥವಾ ಅವನ ಒಂದು ಏನು ಶಕ್ತಿಗೆ ಮಿತಿ ಇಲ್ಲ, ಇಂತಹ ಲೆವೆಲ್ ಅಲ್ಲಿ ಕೂಡ ನಮ್ಮ ಕಥಾನಾಯಕ ಕೂಡ ಬೆಳಿಬಹುದು ಎನ್ನುವುದನ್ನ ಇಲ್ಲಿ ಕವಿತೆಯಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ವರ್ಧಮಾನ ಎನ್ನುವಂಥದ್ದು ಇಲ್ಲಿ ಯಾವ ತರ ಅಂದ್ರೆ ಅವರ ಬೆಳವಣಿಗೆ ಹಂತವನ್ನ ಸೂಚಿಸ್ತದೆ. ಒಂದು ಹಂತದಿಂದ 4 ಭಾಗಗಳಾಗಿ ಒಂದು ಗದ್ಯ ಭಾಗವನ್ನ ಕೊಟ್ಟಿದ್ದಾರೆ, ಪದ್ಯ ಭಾಗವನ್ನ. ಸೊ ಒಂದೊಂದು ಹಂತದಲ್ಲಿ ಫಸ್ಟ್ ಪ್ರೌಢ್ಯಾವಸ್ಥೆ ಇದ್ದಾಗ ಹೇಗೆ ಇದ್ದ, ಸ್ನೇಹದ ಸಂದರ್ಭದಲ್ಲಿ ಹೇಗಿದ್ದ, ಅದಾದ ನಂತರ ಒಂದು ತಿಳುವಳಿಕೆ ಬಂದ ನಂತರ ಹೇಗಾದ, ಮತ್ತೆ ಕೊನೆಯಲ್ಲಿ ಯಾವ ರೀತಿಯಲ್ಲಿ ಇದ್ದ ಎನ್ನುವುದನ್ನ ಇಲ್ಲಿ ಕವಿತೆಯಲ್ಲಿ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಈ ವರ್ಧಮಾನ ಕವಿತೆಯಲ್ಲಿ ವರ್ಧಮಾನ ಎನ್ನುವುದು ಒಬ್ಬ ವ್ಯಕ್ತಿಯ ವಿಕಸಿತಗೊಳ್ಳುವುದು, ಅವನ ಜೀವನ ಹೇಗೆ ವಿಕಸಿತಗೊಳ್ತದೆ ಅದನ್ನೆಲ್ಲ ಒಂದು ಹೇಳುವಂತದ್ದಾಗ್ತದೆ. ಅಂದ್ರೆ ಕಾವ್ಯ ಒಂದು ವ್ಯಕ್ತಿಯೊಬ್ಬನ ವಿಕಾಸ ಮತ್ತೆ ಅವನ ವಿಕಾಸದ ಹಾದಿಯಲ್ಲಿನ ವ್ಯಂಗ್ಯಭರಿತ ವಿಡಂಬನಾತ್ಮಕ ಚಿತ್ರಗಳನ್ನ ಕಣ್ಣಿಗೆ ಕಟ್ಟಿಕೊಡುತ್ತದೆ. ಅಂದ್ರೆ ಈಗಾಗಲೇ ನಾನು ಹೇಳಿದಂತೆ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಗಿತ್ತು, ಪ್ರೌಢ್ಯಾವಸ್ಥೆಯಲ್ಲಿ ಹೇಗೆಲ್ಲ ದುಡುಕುತನ ಇತ್ತು ಹಾಗೆ ಅಲ್ವಾ. ಸೆಕೆಂಡ್ ಅಲ್ಲಿ ಅವನು ಸ್ವಲ್ಪ ಫ್ರೆಂಡ್ಸ್ ಜೊತೆ ಸೇರಿ ಹೇಗೆಲ್ಲ ಬದಲಾದ, ಅದಾದ ನಂತರ ಆತ್ಮಾವಲೋಕನ ಮಾಡ್ಲಿಕ್ಕೆ ಶುರು ಮಾಡಿದ, ಅದಾದ ನಂತರ ಜೀವನದಲ್ಲಿ ಗುರಿ ಏನು ಎನ್ನುವುದನ್ನ ಕಂಡುಕೊಳ್ಳಿಕ್ಕೆ ಶುರು ಮಾಡಿದ. ಇದಿಷ್ಟು ಕೂಡ ವರ್ಧಮಾನ ಕವಿತೆ ಒಂದು ಸಾರಾಂಶ ಆಗಿರುತ್ತೆ. ಇಲ್ಲಿ ಕವಿಗಳ ಏನ್ ಹೇಳ್ತಾರೆ ಅಂದ್ರೆ ಸಮಾಜದ ವ್ಯಕ್ತಿ ಸಮಾಜಗಳ ಮಿತಿ, ವ್ಯಕ್ತಿತ್ವದ ವಿಕಾಸ, ಮಾಗುವಿಕೆ ಅಂದ್ರೆ ಒಂದು ಮಾಗ್ತಾ ಹೋದ ಹಾಗೆ ಅವನಿಗೆ ಎಲ್ಲವೂ ಕೂಡ ಅರಿವಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆತ್ಮಾವಲೋಕನ ಆವಾಗ ಶುರು ಆಗ್ತದೆ ಎನ್ನುವುದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಓವರ್ ಆಲ್ ಸಾರಾಂಶ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ವರ್ಧಮಾನ ಅನ್ನೋದು ಒಂದು ಹಂತದಿಂದ ಬೆಳವಣಿಗೆ ಆಗ್ತಾ ಹೋಗುದು, ವ್ಯಕ್ತಿತ್ವದ ವಿಕಾಸ ಆಗ್ತಾ ಹೋಗುದು. ಆ ವ್ಯಕ್ತಿತ್ವದ ವಿಕಾಸದ ಹಂತದಲ್ಲಿ ಯಾವ ರೀತಿಯಲ್ಲಿ ಒಂದು ಹುಡುಗ ಒಂದು ಶ್ರೀನಿಯನ್ನ ತಗೊಂಡಿದ್ದಾರೆ ಇಲ್ಲಿ, ನಾಣಿಯ ಮಗ ಶ್ರೀನಿ ಎನ್ನುವಂಥದ್ದು. ಇಲ್ಲಿ ಆ ಶ್ರೀನಿ ಅನ್ನುವಂತಹ ಒಂದು ಹುಡುಗನ ಮುಖಾಂತರ ಒಂದು ಬೆಳವಣಿಗೆ ವ್ಯಕ್ತಿತ್ವ ವಿಕಾಸ ಆಗುವಂತದಲ್ಲಿ ಯಾವ ರೀತಿಯಲ್ಲಿ ಎಲ್ಲ ಬದಲಾಗ್ತಾ ಹೋಗ್ತದೆ ಎನ್ನುವುದನ್ನ ಮೊದಲ 2 ಪ್ಯಾರಾಗ್ರಾಫ್ ಅಲ್ಲಿ ವ್ಯಂಗ್ಯಭರಿತವಾಗಿ ಹೇಳಿದ್ದಾರೆ. ಆಮೇಲೆ ನಂತರದ ಭಾಗದಲ್ಲಿ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಅವನ
ಹುಡುಗಾಟಗಳೆಲ್ಲ ಮಾಯವಾಗಿ ಗಾಂಭೀರ್ಯದ ಸ್ಥಿತಿಗೆ ಈಗ ತಲುಪಿದ್ದಾನೆ ಅನ್ನತ್ತೆ. ಕೊನೆಯಲ್ಲಿ ಆತ್ಮ ಶೋಧನೆಯನ್ನ ಅವನು ನಡೆಸಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಅವನ ಒಂದು ಲಿಮಿಟೇಷನ್ ಇಲ್ಲ, ಅವನ ಒಂದು ಶಕ್ತಿಗೆ ಲಿಮಿಟೇಷನ್ ಇಲ್ಲ, ಯಾವ ಲೆವೆಲ್ ಅಲ್ಲಿ ಕೂಡ ಈ ಹುಡುಗ ಬೆಳಿಬಹುದು ಎನ್ನುವುದಕ್ಕೆ ಹನುಮದ್ ವಿಲಾಸ ಎನ್ನುವಂತ ಹನುಮಂತನಿಗೆ ಹೋಲಿಸ್ತಾರೆ ಎನ್ನುವುದನ್ನ ನಾವಿಲ್ಲಿ ಈ ಕೃತ್ಯ ಮೂಲಕ ತಿಳ್ಕೊಳ್ಬಹುದಾಗಿದೆ. ಇದಿಷ್ಟು ಕೂಡ ವರ್ಧಮಾನ ಕವಿತೆಯ ಒಂದು ಸಾರಾಂಶ ಆಗಿರುತ್ತೆ. ಧನ್ಯವಾದಗಳು ಸ್ನೇಹಿತರೆ.